ಇಲ್ಲಿ ತನಕ ನಾಯಕರುಗಳು ನಿಮ್ಮ ಪ್ರಶ್ನೆಯನ್ನು ಆಲಿಸಿದರು, ಬೇರೆ ಬೇರೆಯವರಿಗೆ ಬೇರೆ ಬೇರೆ ಪ್ರಶ್ನೆಗಳು ಬಂದಿದೆ. ಆದರೆ ಒಂದು ಮಾತು ಮಾತ್ರ ನಿಜ, ನಿಮ್ಮ ಪ್ರಶ್ನೆಯ ಭಾವಾರ್ಥ ಏನು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಎಲ್ಲ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ನಾಯಕರ ಉತ್ತರಗಳೇನು, ಬನ್ನಿ ನಾನು ಆರಂಭ ಮಾಡ್ತಾ ಇದ್ದೀನಿ. ಬಂಡೆಪುರದಿಂದ ಏನು ಹೇಳ್ತೀರಿ? ಈಗ ಒಟ್ಟಾಗಿ ಇವ್ರದ್ದು ಸಾರಾಂಶ ಏನಂತಂದರೆ, ಈಗ ಸದನ ಒಳ್ಳೆ ರೀತಿಯಲ್ಲಿ ನಡಿಬೇಕು, ಒಳ್ಳೆ ಕಾರ್ಯಕಲಾಪ ನಡಿಬೇಕು, ಅದಕ್ಕೆ ಆಡಳಿತ ಪಕ್ಷ ಅನ್ನೋದಲ್ಲ ಸಂಪೂರ್ಣ ಸಹಕಾರ ಮಾಡಬೇಕು. ಮತ್ತು ಯಾವುದೇ ಭ್ರಷ್ಟಾಚಾರ ಹಗರಣಗೊಳದಾಗ ಅವರು ಹೋಗಲ್ದಪ್ಲೆ ವಿರೋಧ ಪಕ್ಷದವರಿಗೆ ಆ ಅವಕಾಶನೇ ಕೊಡಬಾರ್ದು. ಮತ್ತು ಅವ್ರು ಹೇಳ್ದಂಗೆ ಕೆಲವು ಏನು ಒಂದು ಸ್ವಲ್ಪ ಸದನಲ್ಲಿ ಅವರು ಇವ್ರಿಗೆ ಆರೋಪ ಅದು ಇದೆ, ಅದು ಇದ್ದೇ ಇದೆ. ಯಾಕಂದರೆ ಹಿಂದಿನ ಕಾಲದಿಂದ ಹಿಡ್ಕೊಂಡು ನೋಡಿದರೆ ಅವು ಆರೋಪ ಪ್ರತಿ ಆರೋಪ ಇದ್ದೇ ಇರುತ್ತೆ. ಆದರೂ ಎಲ್ಲಕ್ಕಿಂತ ಮುಖ್ಯ ಹೊಣೆಗಾರಿಕೆ ಸರ್ಕಾರದಿದೆ, ಅಲ್ಲಿ ನಡೆಸೋರ್ದು ಸ್ಪೀಕರ್ದಿದೆ. ಅವರಿಬ್ಬರು ಏನದಲ್ಲ ಒಳ್ಳೆ ರೀತಿಯಲ್ಲಿ ಸದನಕ್ಕೆ ತಗೋವಂಥ ಒಯ್ಯೋಂಥ ಕೆಲಸ ಮಾಡಬೇಕು ಅಂತ ಅಲ್ಲ, ಇನ್ನಾದರೂ ಈ ವ್ಯರ್ಥ ಪ್ರಲಾಪಗಳಾಗದೇ ಕಲಾಪ ಹೌದು ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತೆ. ಅದಕ್ಕೆ ನಿಮ್ಮಗಳ ಸಹಕಾರ ಕೂಡ ಇರುತ್ತಾ? ಈಗಲೇ ಭಾಳಷ್ಟು ಜನರು ಕೆಲವೊಂದಿಷ್ಟು ರಾಜಕೀಯ ನಾಯಕರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದರು. ಮತ್ತು ನನ್ನ ಇನ್ನೊಬ್ಬ ಮಿತ್ರ ನೈತಿಕತೆಯ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು. ಇನ್ನೊಬ್ಬರು ಅಲ್ಲೇ ಸರ್ಕಾರ ಭಾಳ ಚೆನ್ನಾಗಿ ನಡಿಬೇಕು, ಅದಕ್ಕೆ ನೀವೆಲ್ಲರೂ ಸೇರ್ಕೇಸಿ ಕೆಲಸ ಮಾಡಬೇಕು ಅಂತ. ಸರಿ, ಎಲ್ಲರ ಆಸೆ, ನಮ್ಮ ಆಸೆನೂ 5 ವರ್ಷ ಸರ್ಕಾರ ಇರಲಿ ಅಂತಲೇ ನಾವು ಬಯಸೋದು. ಆದರೆ ಸರ್ಕಾರ ನಡೆಸುವಂಥವ್ರು ಮೊಂಡುತನ ತೋರ್ಲಾರ್ದೇ ಸ್ಪೀಕರ್ ಆದಂಥವ್ರು ನೈತಿಕತೆ ಬಗ್ಗೆ ಹೇಳಿದರು. ನೈತಿಕತೆ ಅಂತ ಬಂದತ್ನಾಗ ನಾವು ನೈತಿಕತೆ ಹೊಣೆ ಅಂತ ಪರಿಸ್ಥಿತಿ ಬಂದರೂ ನಾವು ಕೆಳಗಿಳಿಬೇಕು. ಇದು ಯಾಕಂದರೆ ಹಿಂದಿನಿಂದ ಬಂದಂಥ ರಾಜಕಾರಣಿಗಳು ಆ ಒಂದು ಮೌಲ್ಯ ಆಧಾರಿತವಾಗಿ ಬಂದಂಥವ್ರು ಇದ್ದರು. ಅದಕ್ಕೇ ಕೆಲವೊಂದು ಸಣ್ಣ ಅವ್ರ ಮೇಲೆ ಆರೋಪಗಳು ಬಂದರೆ ರಿಸೈನ್ ಮಾಡೋದು, ರಾಜೀನಾಮೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದನ್ನು ಇವತ್ತು ಆಗ್ತಾಯಿಲ್ಲ. ಅದು ಏನಾಗಿದೆ ಅಂದರೆ ಮಂಡುತನಕ್ಕೆ ಬಿದ್ದಿದೆ. ಅದಕ್ಕೆ ಆ ಮಂಡುತನನೂ ಬಿಡಬೇಕಾಗೈತೆ. ಅದಕ್ಕೆ ಕೆಲವೊಂದಿಷ್ಟು ರಾಜಕಾರಣಿಗಳು ಎಲ್ಲರಿಗೂ ನಿದ್ದೆ ಮಾಡೋದ್ರ ಬಗ್ಗೆ ಮಾತಾಡಿದರು. ಅದು ಸಹಜವಾಗಿ ನಾವು ಇನ್ಮ್ಯಾಗ ಅಂಥವು ಏನಾದರೂ ತಪ್ಪುಗಳಿದ್ವು ಅಂದರೆ ರಾಜಕಾರಣಿಗಳು ವೇದಿಕೆ ಮೇಲೆ ಹೇಳಿದಂಥ ಕೆಲವೊಂದು ಜನರ ಅಭಿಪ್ರಾಯಗಳನ್ನು ನಾವು ಕೂಡಿಕರಿಸಿ ಕೆಲವೊಂದಿಷ್ಟು ನಮ್ಮ ಕಡೆಯಿಂದ ತಪ್ಪಾಗಿದ್ದನ್ನು ನಾವು ತಪ್ಪನ್ನು ತಿದ್ದುಕೊಳ್ಳೋಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಪ್ರಭುಗಳಾದಂಥ ಪ್ರಜೆಗಳು ಅನೇಕ ಒಳ್ಳೆಯ ಸಲಹೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಮುಖಕ್ಕೆ ಕನ್ನಡಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಮಾಡುವಂಥ ತಪ್ಪನ್ನು ಬಹಳ ತೀಕ್ಷ್ಣವಾಗಿ ಒಳ್ಳೆಯ ಶಬ್ದಗಳಿಂದ ಅವರು ಟೀಕೆಯನ್ನು ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಆಧಾರ ಇರುವಂಥದ್ದೇ ಟೀಕೆಯ ಮೇಲೆ. ಎಲ್ಲಿ ಟೀಕೆ ಇರೋದಿಲ್ಲ ಅಲ್ಲಿ ಪ್ರಜಾಪ್ರಭುತ್ವ ಉಳಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಇವರೆಲ್ಲರ ಟೀಕೆಯನ್ನು ನಾನು ಸಹರ್ಷ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೇನೆ. ನಮ್ಮ ಪಕ್ಷ ಒಬ್ಬರು ಒಳ್ಳೆ ಮಾತನ್ನು ಹೇಳಿದ್ರು, ಇನ್ನು ಮುಂದಕ್ಕೆ ನೀವು ಶಿಸ್ತು ಆಡಲಿಕ್ಕೆ ನಿಮಗೆ ನೈತಿಕತೆ ಇದೆಯಾ ಅಂತ ಹೇಳಿ. ನಾನು ಆ ಪಕ್ಷವನ್ನು ಕಳೆದ 35 ವರ್ಷಗಳಿಂದ ಕಟ್ಟಿ ಬೆಳೆಸ್ಕೊಂಡು ಬಂದಿರುವಂಥ ಒಬ್ಬ ಕಾರ್ಯಕರ್ತ, ಅವರ ಮನಸ್ಸಿನಲ್ಲಿರುವಂಥ ನೋವು ನನ್ನ ಮನಸ್ಸಿನಲ್ಲೂ ಇದೆ. ಅದನ್ನು ನಾವು ತಿದ್ದುಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಹೆಚ್ಚು ನಿರೀಕ್ಷೆಗಳಿತ್ತು ನಿಮ್ಮಗಳ ಮೇಲೆ ಅಂತ. ಹೌದು. ಸದನದ ಭತ್ಯೆ ಬಗ್ಗೆ ಮಾತಾಡಿದ್ದೇನೆ. ಆದರೆ ನಾನು 3ನೇ ಅವಧಿಗೆ ಚುನಾಯಿತನಾಗಿರುವಂಥ ವ್ಯಕ್ತಿ. ಒಂದೇ ಒಂದು ದಿನ ನಾನು ಸದನವನ್ನು ಇಲ್ಲಿ ತನಕ ಬಂಕ್ ಮಾಡಿಲ್ಲ. ನನ್ನ ಪ್ರಶ್ನೆ ಇದ್ದಂಥ ಸಮಯದಲ್ಲಿ ಒಂದು ದಿನವೂ ನಾನು ಸದನದ ಕಲಾಪ ಬಿಟ್ಟು ಹೊರಗಡೆ ಹೋಗಿಲ್ಲ. ಈಗಲೂ ನಾನು ಪ್ರಾಮಾಣಿಕವಾಗಿ ಸದನದಲ್ಲಿ ಕೂತ್ಕೊಳ್ಳುವಂಥ ಕೆಲಸವನ್ನು, ನಾನು ಶಾಸಕನಾಗಿ ಪ್ರಶ್ನೆ ಕೇಳಬೇಕಾದಂಥ ಕೆಲಸವನ್ನು ಆಳುವ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಇವತ್ತೂ ಸಹ ನಮ್ಮ ಸರ್ಕಾರವನ್ನು ನಾನು ಟೀಕೆ ಮಾಡುವಂಥ ನೈತಿಕ ಅಧಿಕಾರವನ್ನು ಇಟ್ಕೊಂಡಿರುವಂಥ ಒಬ್ಬ ಶಾಸಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇನ್ನೊಂದು, ಸರ್ಕಾರ ನಡೆಯಬೇಕು ಅಂತನ್ನುವಂಥದ್ದನ್ನು ನಾನು ಯಾವತ್ತೂ ಒಪ್ಪುವಂಥ ವ್ಯಕ್ತಿ. 5 ವರ್ಷಕ್ಕೆ ಒಮ್ಮೆ ಚುನಾಯಿತನಾದಂಥ ಪ್ರತಿನಿಧಿ, 5 ವರ್ಷಕ್ಕೆ ಆಯ್ಕೆಯಾದಂಥ ಸರ್ಕಾರ 5 ವರ್ಷ ನಡಿಬೇಕು. ನಾಯಕರ ವ್ಯತ್ಯಾಸ ಆಗ್ಬೋದು, ಆದರೆ 2 ವರ್ಷಕ್ಕೆ 3 ವರ್ಷಕ್ಕೆ ಚುನಾವಣೆ ನಡೆಯೋಕ್ಕೆ ಪ್ರಾರಂಭ ಆಯಿತು ಅಂತಂದರೆ ನಾಳೆ ಸೂಟ್ ಕೇಸ್ಗಳ ಸಾಮ್ರಾಜ್ಯ ನಿರ್ಮಾಣ ಆಗುತ್ತೆ. ಯಾರನ್ನ ಬೇಕಾದ್ರೂ ಖರೀದಿ ಮಾಡಿ. ನಾವು ವಾಜಪೇಯಿ ಅವ್ರ ಸರ್ಕಾರ ಇದ್ದಾಗ ಏನು ಮಾಡಿದ್ವಿ, ಮುಂಚೆ ಒಬ್ಬೊಬ್ಬರನ್ನ ಖರೀದಿ ಮಾಡ್ತಾಯಿದ್ರು ಅಂತ ಹೇಳಿ 3ನೇ ಒಂದು ಭಾಗ ಅಂತ ಹೇಳಿ ಮಾಡಿದ್ವಿ ನಾವು. ಆದರೆ ಏನೇ ಬದಲಾವಣೆ ತಂದ್ರೂ ಸಹ ಇವತ್ತಿನ ದುಡ್ಡಿನ ಆಟದಲ್ಲಿ ಯಾರು ಎಷ್ಟು ಜನ ಬೇಕಾದ್ರೂ ಹೊತ್ಕೊಂಡು ಹೋಗುವಂಥ ಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಆ ಕಾರಣಕ್ಕೋಸ್ಕರವಾಗಿ ಒಮ್ಮೆ ಚುನಾಯಿತವಾದಂಥ ಸರ್ಕಾರ, ಅದು ಯಾವುದೇ ಸರ್ಕಾರ ಇರ್ಬೋದು, ನಾಯಕ ಬದಲಾವಣೆ ಆದರೂ 5 ವರ್ಷ ಸರ್ಕಾರ ಇರಬೇಕು ಅಂತನ್ನುವಂಥ
ಅಮೆಂಡ್ಮೆಂಟ್ ತರಬೇಕಾಗುತ್ತೆ ಕಾನ್ಸ್ಟಿಟ್ಯೂಷನ್ಗೆ ಅಂತ ಹೇಳ್ತಾ ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕು. ನಾವೆಲ್ಲರೂ ಆಯ್ಕೆ ಆಗಿರುವಂಥದ್ದು ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು. ನಾವು ಜನರ ಮುಂದೆ ಚುನಾವಣೆಗೆ ಹೋದಾಗ ನಿಮ್ಮ ಸೇವೆ ಮಾಡ್ತೀವಿ ಅಂತೇಳಿ ಕೈ ಮುಗಿದು ಕೇಳ್ಕೊಂಡು ಬಂದಿದ್ದೇವೆ. ನಾವು ಚುನಾವಣೆಗೆ ಹೋದಂಥ ಸಮಯದಲ್ಲಿ ನಾವು ಆಳುವ ಪಕ್ಷವಾಗ್ತೀವಿ ಅಂತಲೂ ಗೊತ್ತಿರಲ್ಲ, ವಿರೋಧ ಪಕ್ಷವಾಗ್ತೀವಿ ಅಂತಲೂ ಗೊತ್ತಿರಲ್ಲ. ಅಂಥ ವಾಗ್ದಾನವನ್ನು ಕೊಟ್ಟು ನಾವು ಬಂದಿರ್ತೇವೆ ಜನರಿಗೆ. ಜನರ ಅಭಿವೃದ್ಧಿ ನಮ್ಮ ಮಂತ್ರ ಆಗಬೇಕು. ಈ ನಮ್ಮ ರಾಜಕೀಯ ಕೆಸರಾಟದಲ್ಲಿ, ದೊಂಬರಾಟದಲ್ಲಿ ಅದಕ್ಕೆ ಭಂಗ ಬರ್ತಾ ಇದೆ ಅಂತನ್ನುವಂಥ ನೈತಿಕ ಪ್ರಜ್ಞೆ ನಮ್ಮನ್ನೆಲ್ಲರೂ ಕಾಡ್ತಾ ಇದೆ. ಇದನ್ನು ಕಡಿಮೆ ಮಾಡಿಕೊಂಡು ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿಯ ಕಡೆಗೆ ಇನ್ನು ಉಳಿದಿರುವಂಥ 1 ವರ್ಷದಲ್ಲಿ ಕೆಲಸ ಮಾಡ್ತೇವೆ ಅಂತನ್ನೋ ಮಾತನ್ನು ಹೇಳ್ತಾ, ಓಕೆ, ಬಂಡೆಪ್ಪ ಕಾಶೆಂಪುರ ಅವರೇ, ಗೋಮಧುಸೂದನ್ ಅವರೇ, ಶಿವರಾಜ್ ಚಂಗಡಿಗೆ ಅವರೇ, ಇಲ್ಲಿ ತನಕ ಬಂದು ಸಾಕಷ್ಟು ಮಾತಾಡಿದ್ರಿ. ತಮ್ಮೂರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲದನ್ನೂ ಕೇಳಿದ್ರಿ. ಕೊನೆಯದಾಗಿ ಹೇಳುವಂಥದ್ದು ಇಷ್ಟನೇ, ಕಲಾಪ ಅನ್ನುವಂಥದ್ದು ಒಂದು ನಿಮಿಷಕ್ಕೂ ಕೂಡ ಒಂದು ಅರ್ಥ ಇದೆ, ಅದಕ್ಕೊಂದಿಷ್ಟು ಮೌಲ್ಯ ಇದೆ. ಆ ಮೌಲ್ಯವನ್ನು ಕಳಿಬಾರ್ದು ಅಂತ ಯಾರೋ ನಾಯಕರು ಇನ್ಮೇಲೆ ಯಾರ ಮೇಲೋ ಆರೋಪ ಮಾಡ್ತಾ ಕಳೆಯುವಂಥದ್ದು, ಇನ್ಯಾರೋ ಏನೋ ಅಂದರೆ ಬೇಜವಾಬ್ದಾರಿಯಿಂದ ವರ್ತನೆ ಮಾಡುವಂಥದ್ದು, ಇನ್ಯಾರೋ ನಿದ್ರೆ ಮಾಡುವಂಥದ್ದು, ಇದು ಯಾವುದೂ ಕೂಡ ಆಗಬಾರ್ದು. ಕಲಾಪ ಅನ್ನುವಂಥದ್ದು ಪ್ರಲಾಪ ಆಗಬಾರ್ದು, ಅದಕ್ಕೊಂದು ಅರ್ಥ ಬರಬೇಕು. ಬಹುಶಃ ಇದನ್ನು ಕೇಳಾದ್ಮೇಲಾದ್ರೂ ನಮ್ಮ ನಾಯಕರು ಎಚ್ಚೆತ್ತುಕೊಳ್ಳಿ. ವಿರೋಧ ಪಕ್ಷಗಳಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಆಡಳಿತ ಪಕ್ಷಕ್ಕೆ ಅಷ್ಟೇ ಜವಾಬ್ದಾರಿ ಇದೆ, ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ವಿರೋಧ ಪಕ್ಷಗಳಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಅವರವರ ಜವಾಬ್ದಾರಿಯನ್ನು ಅರ್ಥ ಕೆಲಸ ಮಾಡಲಿ ಅನ್ನುವಂಥದ್ದು ಮಾತ್ರ ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳ್ತಾ ಮೆಗಾ ಫೈಟರ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.